ಏನು ರಾಹುಕೇತುಗಳು ಮತ್ತೆ ಬಂದ್ಬಿಟ್ಟಿದ್ದೀರಾ? ಈಗಾಗಲೇ ನಾನು ನಿಮಗೆ ತುಂಬ ಸತಿ ವಾರ್ನ್ ಮಾಡಿದ್ದೇನೆ. ನಮ್ಮ ಮನೆಯವ್ರ ತಂಟೆಗೆ ಬರಬೇಡಿ, ನಿಮ್ಮ ಪಾಡಿಗೆ ನೀವು ಇದ್ಬಿಡಿ, ನಿಮ್ಮ ನೆರಳು ಕೂಡ ಅವ್ರ ಮೇಲೆ ಬೀಳಬಾರ್ದು, ನನಗೆ ಇಷ್ಟ ಆಗಲ್ಲ ಅಂತ. ಯಾವುದನ್ನು ನೀವು ಕಿಮೇಲೆ ಹಾಕೊಳ್ಳೋಕೆ ತಯಾರಿಲ್ಲ ಅಲ್ವಾ? ನಾನು ಏನು ಮಾಡಿದೆ ಅಂತ ಫಸ್ಟ್ ಹೇಳಪ್ಪ. ಈಗ ಬರ್ತೀಯಾ, ಏನೋ ಹೇಳ್ತೀಯಾ, ಹೋಗ್ತೀಯಾ? ನನಗೂ ಕೇಳಿ ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆ. ನಾನೀಗ ಬಂದಿದ್ದು ಜೀವ ವಿಷಯಕ್ಕೆ. ಅವನು ಇನ್ನೂ ಚಿಕ್ಕವನು, ಬೆಳಿಬೇಕಾದವನು. ಅವ್ನು ಹಾಳು ಮಾಡೋದ್ರಿಂದ ನಿಮಗೆ ಸಿಗುತ್ತೆ? ಅಲ್ಲ, ನಾನು ಏನು ಮಾಡಿದೆ? ಇದರಲ್ಲಿ ನನ್ನ ತಪ್ಪೇನಿದೆ? ಅಲ್ಲ, ಏನೋ ಸೋಷಿಯಲೈಸಿಂಗ್ ಆಗಿ ಪಕ್ಕದಲ್ಲಿ ಕುಂಡಿಸ್ಕೊಂಡು ಅವನ್ನ ಕುಡಿಸಿದ ತಪ್ಪ? ಇದನ್ನೇನೋ ದೊಡ್ಡ ಕ್ರೈಮ್ ಅನ್ನೋ ಥರ ಹೇಳ್ತಾ ಇದೆಯಲ್ಲ ನೀನು. ಎಷ್ಟು ಕುಡಿಬೇಕು, ಎಷ್ಟು ಕುಡಿಬಾರ್ದು ಅನ್ನೋ ವಿವೇಚನೆ ಅವನಿಗಿರಬೇಕು. ನೀನು ನೋಡಿದ್ರೆ ಅವನ ಬ್ರೈನ್ ತೆಗೆದು ನಾನು ಇಟ್ಕೊಂಡಿದ್ದೀನಿ ಅನ್ನೋ ಥರ ಮಾತಾಡ್ತೀಯಲ್ಲ. ಯಾರನ್ನ ಒಪ್ಪ ಮಾತಾಯಿತು? ಅವನು ಬೇಕಾ ಬಿಟ್ಟು ಕುಡಿದ್ರೆ ನನ್ನನ್ನು ಯಾಕೆ ಹೊಣೆ ಮಾಡ್ತಿದ್ಯಾ? ಈ ಥರದ ಜಾಣತನದ ಮಾತುಗಳನ್ನ ತುಂಬ ಕೇಳಿದ್ದೀನಿ. ಜೀವ ವಿಷಯದಲ್ಲಿ ನಿಮ್ಮ ಪಾತ್ರ ಏನು, ಅವ್ನು ಹಾಳಾಗೋದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಾನೇನು ದಡ್ಡ ಅಲ್ಲ. ಜೀವ ಹಾಳಾಗೋದಕ್ಕೆ ನಿಮ್ಮ ಕುಮ್ಮಕ್ಕೆ ಕಾರಣ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವನಿಂದ ದೂರ ಇದ್ದುಬಿಡಿ. ನೀವು ಅವನ ಜೊತೆ ಸೇರಿ ಬಿಸ್ನೆಸ್ ಮಾಡಿದ್ದು ಸಾಕು. ನಿಮ್ಮ ಬಿಸ್ನೆಸ್ ಎಂಥದ್ದು ಅಂತ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನಿಮ್ಮಿಬ್ಬರದ್ದು ಅದೇನಿದೆಯೋ ಅದನ್ನು ಸೆಟ್ಲ್ ಮಾಡ್ಕೊಳ್ಳಿ. ನೀವು ಸಹಾಯ ಮಾಡ್ತೀನಿ ಅಂತ ಹೇಳಿ ಅವನ್ನ ಹಾಳು ಮಾಡ್ತಾ ಇದ್ದೀರಾ, ನೆರಳಾಗೋ ಬದಲು ಕತ್ಲಾಗ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಸಹವಾಸ ಸಾಕು. ಇನ್ಮೇಲೆ ನಿಮ್ಮ ದಾರಿ ನಿಮಗೆ, ಅವನ ದಾರಿ ಅವನಿಗೆ. ನಿಮ್ಮ ನೆರಳಿನ ಆಚೆ ಬಂದ್ರೆ ಅವ್ನು ಸರಿ ಹೋಗೋದು. ಏನೇ ಕೆಡ್ತಾದ್ರು ಎಲ್ಲದಕ್ಕೂ ಶನೇಶ್ವರನೇ ಕಾರಣ ಅನ್ನಂಗೆ ನಿಮ್ಮ ಲೈಫ್ಲಾನ್ ಏನೇ ಆದರೂ ನನ್ನ ತಲೆಗೆ ಕಟ್ತಿರಲ್ಲ. ನನಗನ್ಸುತ್ತೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕೆಮ್ಮು ನೆಗಡಿ ಬಂದ್ಬಿಟ್ರೆ ನಾನೇ ಕಾರಣ, ಅದಕ್ಕೆ ನಾನೇ ವೈರಸ್ ತಂದು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಡ್ತೀರಾ ಅನ್ಸುತ್ತೆ. ಸಿಲ್ಲಿ ಅನ್ಸಲ್ವಾ? ನಾನು ಹಾಳು ಮಾಡೋದಕ್ಕೆ ಅವನೇನು ಹೇಳ ಮಗುನ? ನಾನು ಹೇಳ್ದಂಗೆ ಕೇಳೋದಕ್ಕೆ ಅವನೇನು ಸೂತ್ರದ ಗೊಂಬೆನ? ಏನು ಅಂತ ಮಾತಾಡ್ತೀನಿ ನೀನು? ಮಾತ್ಕೊಂದು ಅರ್ಥ ಬೇಡವಾ? ಏನೋ ಟೆನ್ಷನ್ ಆದಾಗೆಲ್ಲ ಬಂದ್ಬಿಟ್ಟು ಏನೋ ಒಂದು ಬಾಯಿಗೆ ಬಂದಂಗೆ ಹೇಳ್ಬಿಡೋದು. ನಾನು ಡೈಲಿ ಕುಡಿತೀನಿ, ಆರಾಮಾಗಿಲ್ವಾ? ಈಗ ನೀನೇ ಹೇಳು, ತಪ್ಪು ಅವಂದ ನಂದ? ನಾನೇನು ಅವನಿಗೆ ಬಲವಂತ ಕುಡಿಸಿಲ್ಲ. ಮತ್ತೆ ಯಾಕೆ ನನ್ನ ಕಡೆ ಬೇಡ ಮಾಡಿ ತೋರಿಸೋದು? ಯಾಕೆ ಅಂದರೆ ನೀವು ಬರೋ ತನಕ ಎಲ್ಲವೂ ಸರಿಯಾಗೇ ಇತ್ತು, ಯಾವ ಸಮಸ್ಯೆನೂ ಇರಲಿಲ್ಲ.